ನಮಸ್ಕಾರ. ನಾವು 6ನೇ ದಿನದ ತರಗತಿಗೆ ಅಂದರೆ 6ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ತರಗತಿಯಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ದೆವು. ಇಂದು ನಾನು ವಾಸ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೇನೆ. ವಾಸನ್ನೇ ಯಾಕೆ ಆರಿಸಿಕೊಂಡಿದ್ದೇನೆ ಅಂದರೆ, ಈ ವಾಸ್ ಅನ್ನುವುದು ಯಾಮ್ ಅಂದರೆ ಐ ಜೊತೆ ಬಳಸುವ ಒಂದು ಕ್ರಿಯಾಪದ. ಯಾಮ್ ಮತ್ತು ಈಸ್ ಅನ್ನುವ ಕ್ರಿಯಾಪದದ ಪಾಸ್ಟ್ ಟೆನ್ಸ್ ಅಂದರೆ ಭೂತಕಾಲದಲ್ಲಿ ಬರುವ ಒಂದು ಕ್ರಿಯಾಪದ. ಆ ಕಾರಣದಿಂದ ನಾನು ವಾಸನ್ನು ಇಂದು ಆರಿಸಿಕೊಂಡಿದ್ದೇನೆ. ಅದರ ಉಪಯೋಗಗಳನ್ನು ನೋಡೋಣ. ಬಹಳ ಸುಲಭ ಇದು. ವಾಸನ್ನು ಎಲ್ಲಿ ಬಳಸ್ಬೋದು ಅಂದರೆ, ಎಲ್ಲ ಭೂತಕಾಲದ ಸಂದರ್ಭಗಳಲ್ಲಿ ಐ, ಶಿ, ಹಿ, ಇಟ್, ದಟ್, ದಿ ಎಲ್ಲದರ ಜೊತೆ ಬಳಸ್ಬೋದು. ಆದರೆ ಯು ಅನ್ನುವ ವ್ಯಕ್ತಿ ಜೊತೆ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ಅದು ಸಿಂಗ್ಯುಲರ್ ಇರಲಿ ಅದು ಪ್ಲೂರಲ್ ಇರಲಿ, ನಾವು ಮುಂಚೆ ತಮಗೆ ಹೇಳಿದ್ದೆ ನಾನು ಈಸನ್ನು ಯುಗೆ ಬಳಸುವ ಹಾಗಿಲ್ಲ. ಹಾಗೆಯೇ ಯು ಜೊತೆಯಲ್ಲಿ ವಾಸನ್ನು ಬಳಸೋಕ್ಕಾಗಲ್ಲ, ಅದು ಎಲ್ಲೂ ಬರೋದಿಲ್ಲ. ಅದನ್ನು ನಾವು ಇಂಗ್ಲೀಷು ಕಲಿಯೋರು, ಇಂಗ್ಲೀಷ್ ಮಾತನಾಡುವವರು, ಇಂಗ್ಲೀಷ್ ಬರೆಯುವವರು ಅದನ್ನು ಯಾವಾಗಲೂ ನಮ್ಮ ಗಮನದಲ್ಲಿ ಇಟ್ಕೊಂಡಿರಬೇಕು. ಈಗ ಅದನ್ನು ಪ್ರಯೋಗ ಮಾಡೋಣ. ನೋಡಿ, ಇವಾಗ ನಾನು ಐ ಆಮ್ ಅನಂತ್, ಐ ಆಮ್ ಎ ಟೀಚರ್ ಅಂತ ಹೇಳ್ತೇನೆ. ಆದರೆ ಇನ್ನೊಂದು ತಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ತಮ್ಮ ಜೊತೆಯಲ್ಲಿ. ವ್ಯಕ್ತಿಯ ಹೆಸರಿನ ಜೊತೆ ಸಾಮಾನ್ಯವಾಗಿ ವಾಸನ್ನು ಬಳಸಬಾರದು. ಈಗ ನಾನು ಅನಂತ್ ಅಂತ ಹೇಳ್ತೇನೆ, ಐ ಆಮ್ ಅನಂತ್. ನಿನ್ನೆ ಐ ವಾಸ್ ಅನಂತ್ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾರಾದರೂ ಹೆಸರುಗಳನ್ನು ಬದಲಾಯಿಸಿಕೊಂಡಿದ್ದರೆ ಅವರು ಮಾತ್ರ ಹೇಳ್ಬೋದು. ಯಾರೋ ಹೆಸರು ಅವರ ತಂದೆ ತಾಯಿ ಪಾಪ ಆಗಿನ ಕಾಲಕ್ಕೆ ಹೊಂದುವ ಒಂದು ಹೆಸರನ್ನು ಇಟ್ಟಿರ್ತಾರೆ, ಯಾವುದೋ ಒಂದು ಹೆಸರು ಇಟ್ಟಿರ್ತಾರೆ, ಗೊತ್ತಾಯ್ತಾ? ಕಲ್ಲಪ್ಪ ಅಂತ ಇಟ್ಟಿರ್ತಾರೆ. ಆತನಿಗೆ ಕಲ್ಲಪ್ಪ ಇಷ್ಟ ಆಗಲ್ಲ, ಈಗ ಅವ್ರ ಹೆಸರು ಬದಲಾಯಿಸ್ಕೋತಾರೆ, ಐ ಆಮ್ ಕಲ್ಲೇಶ್. ಈ ರೀತಿಯ ಸಂದರ್ಭಗಳನ್ನು ಬಿಟ್ಟರೆ ವ್ಯಕ್ತಿಯ ಹೆಸರಿನ ಜೊತೆ ವಾಸು ಬಹಳ ರೇರ್ ಅಂತೇಳಿ, ಅಪರೂಪ ವಾಸನ್ನು ಹೆಸರು ಜೊತೆ ಬಳಸೋದು. ಹಾಗೆ ಸಂಬಂಧದ ಜೊತೆಯಲ್ಲಿ ಐ ವಾಸ್ ಯುವರ್ ಬ್ರದರ್, ಐ ವಾಸ್ ಯುವರ್ ಸಿಸ್ಟರ್, ಐ ವಾಸ್ ಯುವರ್ ಸನ್, ಐ ವಾಸ್ ಯುವರ್ ಡಾಟರ್ ಹಾಗೂ ಬಳಸಬಾರದು. ಬರೀ ವೃತ್ತಿ ಜೊತೆಯಲ್ಲಿ ನೋಡಿ, ಇವಾಗ ನಾನು ಟೀಚರ್, ಐ ಆಮ್ ಎ ಟೀಚರ್ ಅಂತೇನೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಐ ವಾಸ್ ಎ ಸ್ಟೂಡೆಂಟ್. ಅದಕ್ಕೆ ಪ್ರಶ್ನೆ, ವರ್ ಯು ಎ ಸ್ಟೂಡೆಂಟ್? ಆತ ಹಿ ವಾಸ್ ಎ ಸ್ಟೂಡೆಂಟ್, ವಾಸ್ ಎ ಸ್ಟೂಡೆಂಟ್. ಆತ ವಿದ್ಯಾರ್ಥಿ ಆಗಿದ್ದರು, ಆತ ವಿದ್ಯಾರ್ಥಿ ಆಗಿದ್ರ. ಶಿ ವಾಸ್ ಎ ಸ್ಟೂಡೆಂಟ್, ವಾಸ್ ಶಿ ಎ ಸ್ಟೂಡೆಂಟ್. ಆಕೆ ವಿದ್ಯಾರ್ಥಿ ಆಗಿದ್ದರು, ಆಕೆ ವಿದ್ಯಾರ್ಥಿ ಆಗಿದ್ರ. ಐ ವಾಸ್ ನಾಟ್ ಎನ್ ಎಂಜಿನಿಯರ್, ನಾನು ಎಂಜಿನಿಯರ್ ಆಗಿರಲಿಲ್ಲ. ವರಂಟ್ ಎನ್ ಎಂಜಿನಿಯರ್, ನೀವು ಎಂಜಿನಿಯರ್ ಆಗಿರಲಿಲ್ವಾ? ಶಿ ವಾಸ್ ನಾಟ್ ಎ ಡಾಕ್ಟರ್, ವಾಸಂಟ್ ಶಿ ಎ ಡಾಕ್ಟರ್, ಆಕೆ ಡಾಕ್ಟರ್ ಆಗಿರಲಿಲ್ಲ, ಆಕೆ ಡಾಕ್ಟರ್ ಆಗಿರಲಿಲ್ವಾ? ಹಿ ವಾಸ್ ನಾಟ್ ಎನ್ ಅಡ್ವೊಕೇಟ್, ವಾಸಂಟ್ ಹಿ ಎನ್ ಅಡ್ವೊಕೇಟ್, ಅವರು ವಕೀಲರಾಗಿರಲಿಲ್ಲ, ಅವರು ವಕೀಲರಾಗಿರಲಿಲ್ವಾ? ನೋಡಿ, ಐ ವಾಸ್ ಇನ್ ಬ್ಯಾಂಗ್ಳೂರ್, ವರ್ ಯು ಇನ್ ಬ್ಯಾಂಗ್ಳೂರ್, ನಾನು ಬೆಂಗಳೂರಲ್ಲಿ ಇದ್ದೆ, ನೀವು ಬೆಂಗಳೂರಿನಲ್ಲಿ ಇದ್ರಾ? ಶಿ ವಾಸ್ ಇನ್ ಶಿವಮೊಗ್ಗ, ವಾಸ್ ಶಿ ಇನ್ ಶಿವಮೊಗ್ಗ, ಆಕೆ ಶಿವಮೊಗ್ಗದಲ್ಲಿದ್ದರು, ಆಕೆ ಶಿವಮೊಗ್ಗದಲ್ಲಿದ್ರ. ಹಿ ವಾಸ್ ಇನ್ ಧಾರವಾಡ, ವಾಸ್ ಹಿ ಇನ್ ಧಾರವಾಡ, ಅವರು ಧಾರವಾಡದಲ್ಲಿ ಇದ್ದರು, ಅವರು ಧಾರವಾಡದಲ್ಲಿ ಇದ್ರ. ನೋಡಿ, ಐ ವಾಸ್ ರೀಡಿಂಗ್, ವರ್ ಯು ರೀಡಿಂಗ್? ಶಿ ವಾಸ್ ರೀಡಿಂಗ್, ವಾಸ್ ಶಿ ರೀಡಿಂಗ್? ಹಿ ವಾಸ್ ರೀಡಿಂಗ್, ವಾಸ್ ಹಿ ರೀಡಿಂಗ್? ನೋಡಿ, ಐ ವಾಸ್ ನಾಟ್ ವಾಚಿಂಗ್ ಟಿ ವಿ, ವರಂಟ್ ಯು ವಾಚಿಂಗ್ ಟಿ ವಿ? ನಾನು ಟಿ ವಿ ನೋಡ್ತಾ ಇರಲಿಲ್ಲ, ನೀವು ಟಿ ವಿ ನೋಡ್ತಾ ಇರಲಿಲ್ವಾ? ಶಿ ವಾಸ್ ನಾಟ್ ಪ್ಲೇಯಿಂಗ್, ವಾಸಂಟ್ ಶಿ ಪ್ಲೇಯಿಂಗ್? ಆಕೆ ಆಡ್ತಾ ಇರಲಿಲ್ಲ, ಆಕೆ ಆಡ್ತಾ ಇರಲಿಲ್ವಾ? ಹಿ ವಾಸ್ ನಾಟ್ ವಾಚಿಂಗ್ ಟಿ ವಿ, ವಾಸಂಟ್ ಹಿ ವಾಚಿಂಗ್ ಟಿ ವಿ? ಆರು ವಿದ್ಯಾರ್ಥಿ ಆದರೆ ಹಿ ವಾಸ್ ನಾಟ್ ಪ್ಲೇಯಿಂಗ್, ವಾಸಂಟ್ ಹಿ ಪ್ಲೇಯಿಂಗ್? ಈ ರೀತಿ ಸಂದರ್ಭಗಳು ಯಾವುದಾದ್ರು ಊರಲ್ಲಿದ್ದರೆ ಐ ವಾಸ್ ಇನ್ ಬ್ಯಾಂಗ್ಳೂರ್, ವರ್ ಯು ಇನ್ ಬ್ಯಾಂಗ್ಳೂರ್ ಅದನ್ನು ಹೇಳಿದ್ದೇನೆ. ಈ ನೋಡಿ, ನಾನು ಈ ಇಂಗ್ಲೀಷು ಕಲಿಬೇಕು ಅನಿಸಿದ್ದು ಒಂದು 2 ಸಂದರ್ಭ ಸ್ನೇಹಿತರೆ, ಅದನ್ನು ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಪಿ ಯು ಅನುತ್ತೀರ್ಣನಾಗಿ ಹಳ್ಳಿಯಲ್ಲಿದ್ದಾಗ ನಮ್ಮ ಗುರುಗಳು ಅವರು ಒಂದು ವಾಕ್ಯನ ನಾನು ತಪ್ಪು ಹೇಳಿದಾಗ ತಿದ್ದುಕೊಟ್ರು. ಆಮೇಲೆ ಅವರ ಹೆಸರು
ಪ್ರೊಫೆಸರ್ TS ನಂಜುಂಡಸ್ವಾಮಿ ಅಂತ, ಅವ್ರನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ. ಹಾಗೆಯೇ ಇನ್ನೊಂದು ಸಂದರ್ಭ, ನಾನು ಯುವರಾಜ ಕಾಲೇಜಿನಲ್ಲಿ PU ಉತ್ತೀರ್ಣನಾಗಿದ್ದಾಗ 1968-69 ಕಾಲ ಅದು. ಆವಾಗ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಒಂದು ದೊಡ್ಡ ಸಮಾರಂಭ. ಅದಕ್ಕೆ ಅಂದಿನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಬಂದಿದ್ದರು. ಅದೇ ಸಮಾರಂಭಕ್ಕೆ ಬೀಚಿಯವರು ಬಂದಿದ್ದರು, ಸಾಹಿತಿಗಳು, ಸುಪ್ರಸಿದ್ಧ ಸಾಹಿತಿಗಳು. ಸ್ವಾಮೀಜಿಗಳು ಹೀಗೆ ಮಾತನಾಡ್ತಾರೆ: ನಾವು ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿದ್ದೆವು, ಬೆನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿದ್ದೆವು ಅದಾದ ಮೇಲೆ ಅವರು ಸುಮಾರು ಸಮಯ ಮಾತನಾಡ್ತಾರೆ, ಭಾಳ ಅದ್ಭುತವಾಗಿ ಮಾತನಾಡ್ತಾರೆ, ಎಲ್ಲರಿಗೂ ಸಂತೋಷ ಆಗ್ತದೆ. ಅದಾದ ಕೆಲವು ಸಮಯದ ನಂತರ ಬೀಚಿಯವರು ಮಾತನಾಡೋದಕ್ಕೆ ನಿಂತ್ಕೊಳ್ತಾರೆ. ಹೀಗೆ ಶುರು ಮಾಡ್ತಾರೆ: ಸ್ವಾಮೀಜಿ ವಾಸ್ ಅ ಸ್ಟೂಡೆಂಟ್ ಆಫ್ ದಿಸ್ ಯೂನಿವರ್ಸಿಟಿ ಆ್ಯಂಡ್ ದಟ್ ಯೂನಿವರ್ಸಿಟಿ. ಐ ವಾಸ್ ನಾಟ್ ಅ ಸ್ಟೂಡೆಂಟ್ ಆಫ್ ಎನಿ ಯೂನಿವರ್ಸಿಟಿ. ಅಂದರೆ ಸ್ವಾಮೀಜಿಯವರು ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿದ್ದರು, ಬೆನಾರಸ್ ಅಂದರೆ ಆ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿದ್ದರು. ಅಂದರೆ ಬೆನಾರಸ್ಸಲ್ಲಿ ಓದಿ ಅಂತ ಹೇಳಿದ್ರು ಸ್ವಾಮೀಜಿಗಳು, ಅದಕ್ಕೆ ಹೇಳ್ತಾರೆ. ಹಾಗೆಯೇ ನಾನು ಯಾವ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯೂ ಆಗಿರಲಿಲ್ಲ. ಆ ಬೀಚಿಯವರ ಭಾಷಣ ಕೇಳಿದಾಗ, ಆಮೇಲೆ ಅವ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ಗೊತ್ತಾದದ್ದು, ಅವರು ಯಾವುದೇ ಕಾಲೇಜು ಶಿಕ್ಷಣ ಪಡೆದಿಲ್ಲ, ಅವರು ಕಾಲೇಜು ವಿದ್ಯಾಭ್ಯಾಸ ಮಾಡಿಲ್ಲ, ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮಠಕ್ಕೂ ಕಳಿಸಿ ವೃತ್ತಿಗೆ ಸೇರಿದರು. ಆದರೆ ಪ್ರವೃತ್ತಿಯಿಂದ